ಹುಡುಗಿ ಗಂಗಾ ಯಾವ ಕಡೆ ಹೋದ್ಲು ಅಂತಾನೆ ಗೊತ್ತಾಗ್ತಾ ಇಲ್ಲಲ್ಲಪ್ಪ. ಬೆಳಿಗ್ಗೆ ಹೋದವಳು ಇನ್ನೂ ಪತ್ತೆನೇ ಇಲ್ಲ. ಮಗು ಬೇರೆ ಬಿಟ್ಟು ಹೋಗಿದ್ದಾಳೆ. ಈ ಪುಟ್ಟ ಮಗು ನೋಡಿದ್ರೆ ಒಳ್ಳೆ ಅಮ್ಮ 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 ಅಂತಿದ್ದಾಳೆ. ಕೈ ಬಿಡಕ್ಕೆ ಕೊಡ್ತಾ ಇಲ್ಲ. ಅಯ್ಯೋ, ಅಡಿಗೆ ಆಯ್ತು, ಕಾಫಿ ಆಯ್ತು, ತಿಂಡಿ ಆಯ್ತು, ಪಾತ್ರೆ ತೊಳೆದಾಯ್ತು, ಬೆಳಗಿನ ಸಂಜೆ ಮುಟ್ಟ ಎಲ್ಲ ಕೆಲಸ ಮಾಡಿದ್ದಾಯ್ತು. ಬಿಟ್ರೆ ಈ ಗಂಗಾ ಯಾಕೋ ಎಲ್ಲಿ ಹೋಗ್ತೀನಿ ಅಂತಾನು ಹೇಳಿಲ್ಲ, ನಾನು ಕೇಳಿಲ್ಲ. ಏನೋ ಅರ್ಜೆಂಟಲ್ಲಿ ಬಿರ್ 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 ಅಂತ ಹೋಗ್ಬಿಟ್ರು. ಈಕೆ ನೋಡಿದ್ರೆ ಇದು ಏನು ಕತೆ ಅಂತಾನೆ ಗೊತ್ತಾಗ್ತಾ ಇಲ್ಲಪ್ಪ. ನನ್ನ ಮಗ ಶ್ರೀಕಾಂತ್ ಅಂತೂ ಮನೆಗೆ ಬರೋದೇ ಇಲ್ಲ. ಅಯ್ಯೋ, ಅದು ಬರ್ತಾನೋ ಬಿಡ್ತಾನೋ, ಅದು ಎಷ್ಟೊತ್ತಿಗೆ ಬರ್ತಾನೋ ದೇವರಿಗೆ ಗೊತ್ತು. ಅವನು ಬರೋ ಕಾಯುವಿಕೆ ನಿರೀಕ್ಷೆ ಅಂತೂ ನಂಗೆ ಇಲ್ಲವೇ ಇಲ್ಲ. ಅವಳಾಗ ಹಡ್ಬಿಟ್ಟು ಹೆಣ್ಣಿನ ಜೊತೆ ಹೋಗಿರ್ತಾನೆ ಅವನು ಅಂತ ಗೊತ್ತಿದೆ. ಇಲ್ಲ ಅಂದ್ರೆ ಇಲ್ಲೇ ಬರ್ತಾನೆ, ಇಲ್ಲ ಅಂದ್ರೆ ಆಕೆ ಮನೆಗೆ ಹೋಗಿ ಬೀಳ್ತಾನೆ. ಇದು ಏನು ಕತೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲಪ್ಪ ದೇವ್ರೆ. ಇದು ಏನು ಹಣೆ ಬರ ಅಂತೀನಿ. ಅಲ್ಲ, ಪಾಪದ ಹುಡುಗಿ ಗಂಗನು ಯಾವ ಕಡೆ ಹೋದ್ಲು ಅಂತ. ಅಯ್ಯೋ, ಇಷ್ಟೊತ್ತು ಆಗ್ತಾ ಬಂತು, 7 ಗಂಟೆ ಆಗ್ತಾ ಬಂತು. ಇಷ್ಟು ಹೊತ್ತಲ್ಲಿ ಈ ಸಂಜೆ ಟೈಮಲ್ಲಿ ಮನೆ ಹೆಣ್ಮಗಳು ಹೊರಗಡೆ ಇದ್ದಾಳೆ ಅಂದ್ರೆ ಈ ಕಾಲದಲ್ಲಿ ಎಷ್ಟು ಭಯನಪ್ಪ. ಅಯ್ಯೋ, ಕಾಮಕರ ಕಣ್ಣು ಅದು ಹೇಗಿರ್ತದೋ, ಏನು ಮಾಡ್ತಾರ ಅಂತ ಭಯ ಬೇರೆ. ಈ ಹುಡುಗಿ ಒಬ್ಬಳೇ ಹೋಗಿದ್ದಾಳೆ ಬೇರೆ. ಈ ಹುಡುಗಿ ದಾರಿ ಕಾದು ಕಾದು ಸಾಕಾಗೋಯ್ತಪ್ಪ. ಅಲ್ಲ, ಎಷ್ಟು ಸಲ ಕಾಫಿ ಕುಡಿದ್ರು ಇವಳು ಪತ್ತೆ ಇಲ್ಲ. ಎಷ್ಟು ಸಾರಿ ಅಡುಗೆ ಮಾಡ್ಕೊ ಊಟ ಮಾಡಿದ್ರು ಪತ್ತೆ ಇಲ್ಲ. ಆ ಮಗುವಿನ ಸಂಭಾಳಿಸಿದ್ದು, ಮಗುನ ಆಟ ಆಡಿಸಿದ್ದು. ಆ ಮಗು ಬೇರೆ ಇದೇ ಫಸ್ಟ್ ಟೈಮ್ ಅಪ್ಪ ಎದೆ ಹಾಲು ಬಿಟ್ಟು ಮಗು ಉಳ್ಕೊಂಡಿದ್ದು. ಈ ಅಮ್ಮ ನೋಡಿದ್ರೆ ಯಾವ ಕಡೆ ಹೋದ್ಲು, ಏನು ತಾನು ಎತ್ತ. ಅಯ್ಯೋ ಶಿವನೇ, ನಂಗೆ ಬೇರೆ ಭಯ ಆಗ್ತಾ ಇದೆಪ್ಪ. ಏನಾದರೂ ಕೆಟ್ಟ ಯೋಚನೆ ಮಾಡಿಬಿಟ್ಟು ಮನೆ ಬಿಟ್ಟು ಹೋದ್ಲಾ? ಈ ಸಂಸಾರನೂ ಬೇಡ, ಈ ಸಂಬಂಧನೂ ಬೇಡ, ಎಲ್ಲಾದರೂ ಹೋಗಿ ಜೀವ ತೆಕ್ಕೋಬಿಡ್ಲಾ ಅಂತ ಯೋಚನೆ ಏನಾದರೂ ಮಾಡಿಲ್ಲ ತಾನೆ? ಚಿಚ್ಚೆ, ಅವಳು ಜೀವ ತೆಗೆದುಕೊಳ್ಳುವಷ್ಟು ಹೇಡಿ ಅಂತೂ ಖಂಡಿತ ಅಲ್ಲ. ಅಲ್ಲ, ಯಾಕೆ ಹೋಗಿದ್ಲು ಅಂತ ಏನಾದರೂ ಒಂಚೂರು ನಾನು ವಿಚಾರಿಸಿದ್ರೆ ಆಗ್ತಿತ್ತೇನೋ. ಅವಳು ಬೇಗ ಬೇಗ ಗಡಿಬಿಡಿಲಿ ಹೋಗ್ಬಿಟ್ಲು, ನಾನು ಏನು ವಿಚಾರಿಸಲೇ ಇಲ್ಲ. ಈಕೆ ಏನಾದರೂ ಡಿವೋರ್ಸ್ ಕೊಡೋಕ್ಕೋಸ್ಕರ ಲಾಯರ್ ಆಫೀಸ್ಗೆ ಏನಾದ್ರು ಹೋಗಿರ್ಬೋದಾ? ಯಾಕೆ ಬೇಕು ಈ ಗಂಡನ ಸಹವಾಸನೆ ಬೇಡ ಅಂತ? ಚಚೆ, ಹಾಗೆ ಮಾಡಿರ್ಲಿಕ್ಕಿಲ್ಲ. ನನಗೊಂದು ಮಾತು ಹೇಳದೆ ಚಾರಿತಿ ಹುಡುಗಿನೇ ಅಲ್ಲ ಈಕೆ. ಡಿವೋರ್ಸ್ ಕೊಡೋದಕ್ಕೆ ಮನೆಯಲ್ಲಿ ಗಂಡ ಕಾಟ ಕೊಡ್ತಾನೆ ಅನ್ನೋದು ಮಾತ್ರ ಬಿಟ್ರೆ ಈಕೆಗೆ ಪರಸ್ತ್ರೀಯ ಸಹವಾಸ ನನ್ನ ಮಗ ಮಾಡಿದ್ದಾನೆ ಅನ್ನೋದು ಗೊತ್ತಿಲ್ಲ ಅಲ್ವಾ? ಚಚೆ, ಡಿವೋರ್ಸ್ ಕೊಡ್ಲಿಕ್ಕಿಲ್ಲ. ಎಲ್ಲೂ ಹೋದ್ಲಪ್ಪ? ಇರಿ ಸ್ನೇಹಿತರೆ, ಇನ್ನು ಸ್ವಲ್ಪ ಕಾಯ್ತೀನಿ, ಆಮೇಲೆ ನಾನೇ ಹುಡ್ಕೊಂಡು ಹೋಗ್ತೀನಪ್ಪ. ಅವಳಿಗೆ ಕಾಲ್ ಮಾಡಿದ್ರು ಹೋಗ್ತಾ ಇಲ್ಲ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಎಲ್ಲಾದ್ರೂ ಚಾರ್ಜರ್ ಏನಾದರೂ ಖಾಲಿ ಆಗಿಬಿಟ್ಟಿದೆಯೋ ಅಥವಾ ಮೊಬೈಲೇ ಮರ್ತು ಹೋದ್ಲು, ಏನೋ ದೇವರಿಗೆ ಗೊತ್ತಪ್ಪ. ಇರಿ, ಬಂದೇ ಬರ್ತಾಳೆ. ಯಾಕೆಂದ್ರೆ ಪುಟ್ಟ ಪಾಪನ ಬಿಟ್ಟು ಹೋಗಿದ್ದಾಳೆ. ಆಕೆ ಮನಸ್ಸು ಅಲ್ಲಿ ಚಡಪಡಿಸ್ತಾ ಇರುತ್ತೆ. ಚಚೆ, ನಮ್ಮ ಗಂಗಾ ಆ ಥರ ಕೆಟ್ಟ ಯೋಚನೆ ಮಾಡೋಳಲ್ಲ. ಒಳ್ಳೆ ಯೋಚನೆ ಮಾಡೋ ಒಳ್ಳೆ ಹುಡುಗಿ ಅವಳು. ಸಾಯೋ ನಿರ್ಧಾರ ಅಂತೂ ಮಾಡಿರಲ್ಲ. ನೀವೇನಾದರೂ ಕಂಡಿದ್ರೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿಬಿಟ್ಟು ಕಮೆಂಟ್ಸ್ ಹಾಕ್ತೀರಾ? ಗಂಗಾನ ನೋಡಿದ್ರೆ ಹೇಳ್ತೀರಾ? ನನಗೂ ಬೇರೆ ವಯಸ್ಸಾಗ್ಬಿಟ್ಟಿದೆ, ಎಲ್ಲಿ ಅಂತ ಹುಡ್ಕೊಂಡು ಹೋಗ್ಲಿ ಈ ರಾತ್ರಿಯಲ್ಲಿ ಅವಳನ್ನ. ಬೇಗ ಬಂದರೆ ಸಾಕಪ್ಪ ಮನೆಗೆ. ನನಗಂತೂ ಬೆಳಗ್ಗೆಯಿಂದ ಆ ಮಗು ಮುಖ ನೋಡಿ ನೋಡಿ ಪಾಪ ಅನಿಸ್ತಾ ಇದೆ. ಪುಟ್ಟ ಮಗು ಅಮ್ಮ ಅಮ್ಮ ಅಂತ ಅಳ್ತಾ ಇದ್ರೆ ನನ್ನ ಹೊಟ್ಟೆ ಎಲ್ಲ ಚುರ್ರ ಅಂತದೆ. ಹೊಟ್ಟೆ ಕರಳೆಲ್ಲ ಸುಟ್ಟೋದಂಗೆ ಆಗ್ತಾ ಇದೆ. ಆದರೆ ಏನು ಮಾಡೋದು? ಗಂಗಾ ಯಾವ ವಿಷಯಕ್ಕೆ ಹೊರಗಡೆ ಹೋಗ್ತಾ ಇದ್ದಾಳೆ ಅಂತಲೇ ಗೊತ್ತಿಲ್ಲ. ಮಗುನ ಕರ್ಕೊಂಡು ಹೋಗೋಕ್ಕೂ ಆಗಲ್ಲ ಪಾಪ. ಅದೆಷ್ಟೋ ಹೆಣ್ಣು ಮಕ್ಕಳ ಹಣೆ ಬರನೇ ಇಷ್ಟು. ಒಬ್ಬಂಟಿಯಾದ ಹೆಣ್ಣಿನ ಕಷ್ಟನೂ ಅದೇನೆ, ಕುಟುಂಬವಿರುವ ಹೆಣ್ಮಕ್ಳ ಕಥೆನೂ ಅದೇನೆ. ಹೊರಗಡೆ ಕೆಲಸಕ್ಕೆ ಹೋಗ್ಬೇಕು, ದುಡಿಬೇಕು. ಈ ಬೆಂಗಳೂರಲ್ಲಿ ಉಳ್ಕೊಂಡು ಬಿಟ್ರಂತೂ ಗಂಡ ಹೆಂಡತಿ ಇಬ್ರು ದುಡಿದ್ರು ಸಾಕಾಗಲ್ಲ, ಇನ್ನು ಒಬ್ರು ದುಡಿದ್ರೆ ಎಲ್ಲಿಂದ ಸಾಕಾಗತ್ತೆ? ಪಾಪ ಪುಟ್ಟ ಪುಟ್ಟ ಕಂದ ಮಗಳನ್ನ ಮನೆಯಲ್ಲೋ ಮನೆ ಕೆಲಸದವ್ರ ಜೊತೆನೋ ಅಪ್ಪ ಅಮ್ಮ ಇದ್ರೆ ಓಕೆ, ಇಲ್ಲ ಅಂದ್ರೆ ಪಾಪ ಯಾರೋ ಅವ್ರ ತಾವ ಕೆಲಸದವ್ರ ತಾವ ಮನೇಲಿ ಬಿಟ್ಟು ಹೋಗ್ತಾರಲ್ಲ, ಅವ್ರ ಹಣೆ ಬರ ನೆನೆಸ್ಕೊಂಡ್ರೆ ತುಂಬಾನೇ ನೋವಾಗತ್ತೆ ಕಣ್ರಿ. ಆ ಮನೆ ಕೆಲಸದವ್ರು ಚೆನ್ನಾಗಿ ನೋಡ್ಕೊಂಡ್ರೆ ಓಕೆ ಮಗುನ, ಇಲ್ಲ ಅಂದ್ರೆ ಪಾಪ ಅನ್ಸುತ್ತೆ ಕಣ್ರಿ ನನ್ನ ಮಗು ಕತೆ ಕೇಳಿದ್ರೆ. ನಾವು ಹಣದಾಸೆಗೆ ಬಿದ್ದು ಹೊರಗಡೆ ಹೋಗೋ ಹೆಣ್ಮಕ್ಳಿಗೆ ಒಂದು ಕಿವಿ ಮಾತು ಹೇಳ್ತೀನಿ. ನಿಮ್ಮ ಹತ್ರ ಸಾಕಷ್ಟು ಜೀವನ ನಡೆಸ್ಕೊಂಡು ಹೋಗುವಷ್ಟು ದುಡ್ಡಿದ್ರೆ ದಯವಿಟ್ಟು ಪುಟ್ಟ ಪುಟ್ಟ ಕಂದಮ್ಮಗಳನ್ನ ಬಿಟ್ಟು ಹೋಗಬೇಡಿ ಸ್ನೇಹಿತರೆ. ಮುಂದೊಂದು ದಿವಸ ಅವರು ವಯಸ್ಸಿಗೆ ಬಂದಿರುವಾಗ ಅಪ್ಪ ಅಮ್ಮನ ಪ್ರೀತಿಯನ್ನು ಕಾಣದೆ ಮುಂದೊಂದು ದಿವಸ ನಿಮ್ಮ ಅವಶ್ಯಕತೆ ಇಲ್ಲ ಎಂದ್ಬಿಟ್ಟು ವಯಸ್ಸಾದ ತಂದೆ ತಾಯಿನ ಅನಾಥಾಶ್ರಮಕ್ಕೆ ಹಾಕುವಂಥ ದುರ್ಬುದ್ಧಿ ಬರುವುದು ಹೆಚ್ಚು. ಹಣವೇ ಇಲ್ಲ, ಬಡತನವೇ ಇದೆ ಅಂತಂದ್ರೆ ಇದು ಅನಿವಾರ್ಯ. ಆ ಮಗುವನ್ನ ಪ್ರೀತಿಯಿಂದ ಅಕ್ಕರೆಯಿಂದ ಮಗುವನ್ನ ಒಪ್ಪಿಸಿಕೊಂಡು ದಯವಿಟ್ಟು ಕೆಲಸಕ್ಕೆ ಹೋಗಿ.
ಮನೆಯಲ್ಲಿರುವ ಹೆಣ್ಣು ಮಕ್ಕಳ ಹತ್ರ ದುಡ್ಡಿರದೆ ಇರಬಹುದು, ಒಂದೊಂದು ರೂಪಾಯಿಗೂ ಗಂಡನ ಹತ್ರ ಕೇಳಬಹುದು. ಆದರೆ ಮಗುವಿನ ಪ್ರೀತಿ, ಕುಟುಂಬದ ಲಾಲನೆ ಪಾಲನೆಯಲ್ಲಿ ಅವಳು ಬದ್ಧಳಾಗಿರುತ್ತಾಳೆ. ತಿಂಗಳ ಕೊನೆಯಲ್ಲಿ ಅವಳ ಪರ್ಸಲ್ಲಿ 1 ರೂಪಾಯಿ ದುಡ್ಡಿರದೇ ಇರಬಹುದು, ಆದರೆ ಪುಟ್ಟ ನಗುವಿನ ಮುಖದ ಮುದ್ದು ಮಕ್ಕಳ ನಗುವಂತೂ ಉಳಿಯತ್ತೆ. ಅದು ಶಾಶ್ವತವಾಗಿ ಪ್ರೀತಿಯ ಅರಮನೆಯಲ್ಲಿ. ಈ ಹುಡುಗಿ ದಾರಿ ಕಾಯ್ದಿದ್ದೇ ಬಂತು ಬಿಟ್ರೆ ಹುಡುಗಿನೇ ಪತ್ತೆ ಇರಲ್ಲಪ್ಪ. ಗಂಗಾ, ಇರಿ ಹೊರಗಡೆ ಹೋಗಿ ನೋಡ್ತಾ ಕುತ್ಕೊಂತೀನಿ. ಮಗುನು ಕರ್ಕೊಂಡು ಹೋಗ್ಕೊಂಡು ಕುತ್ಕೊಂಡ್ರೆ ಮಗುಗೂ ಟೈಮ್ ಪಾಸ್ ಆಗುತ್ತೆ. ಈ ಪಾಪದ ಅತ್ತೆ ಗಂಗಾಳನ್ನ ಹೊರಗಡೆ ಹೋಗಲು ಕಳಿಸಿದ್ದಾಳೆ. ಆದರೆ ಈಕೆಯ ಮನಸ್ಸು ಕೆಟ್ಟ ಕೆಟ್ಟ ಯೋಚನೆಯಿಂದ ಚಡಪಡಿಸುತ್ತಿದೆ. ನಿಮಗೇನಾದರೂ ಈ ವಿಡಿಯೋಗಳು ಇಷ್ಟವಾಗುತ್ತಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಳೆಯ ವಿಡಿಯೋಗಳನ್ನು ಹೋಗಿ ನೋಡಿ. ಅಷ್ಟಾದರೆ ಗಂಗಾಳ ಜೀವನದ ಕತೆ ನಿಮಗೆ ಅರ್ಥವಾಗುತ್ತದೆ. ಮುಂದುವರಿಸೋಣ ಬನ್ನಿ. ಅಮ್ಮ ಬರುತ್ತಾರೆ ಇರು ಕಂದ, ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಎಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ಪುಟ್ಟು ಕಂದ. ಅಮ್ಮ ಬೇಕು ನಿಂಗೆ ಯಾಕದು ಇಡೋ ಅಮ್ಮ, ಯಾಕೋ ಅಲ್ಲಿ ಹೊರಗಡೆ ಹೋಗ್ಬಿಟ್ಟಿದ್ದಾಳ, ನಿನ್ನ ಬಿಟ್ಟಕ್ಕೋ. ಅಲ್ಲ ಅಲ್ಲಬಾರ್ದು ಕಂದ, ಅಲ್ಲಬಾರ್ದು. ನಿಲ್ಲಿಸ್ತಾನೆ ಇಲ್ಲಲ್ಲಪ್ಪ. ಈ ಹುಡುಗಿ ಬೇರೆ ಯಾವ ಕಡೆ ಹೋದ್ಲೋ, ಈ ಎಳೆ ಮಗುನ್ ಬಿಟ್ಬಿಟ್ಟು. ಪಾಪಚ್ಚಿ ಅದು ಬೇರೆ ಮಗು. ಇಡೋ ಕಂದ, ಅಮ್ಮ ಬರುತ್ತಾರೆ ಇರೋ. ಇಷ್ಟೊತ್ತಾದ್ರೂ ಅಮ್ಮನ ಪತ್ತೆನೇ ಇಲ್ವಲ್ಲ. ನಿನ್ನ ನೆನಪು ಬಂದಿಲ್ವನ ಅಮ್ಮಂಗೆ? ಗಿರ್ಜಿ, ಓ ಗಿರ್ಜಿ, ಮಗು ಸಿಕ್ಕಾಪಟ್ಟೆ ಅಳ್ತಾ ಇದೆ, ಬಾರೆ. ಹಸುವಾಯ್ತೇನೋ, ಹಾಲಾದ್ರೂ ಕೊಡೆ. ಬಾಬಾ. ಅಯ್ಯೋ, ಊಟಾರು ಮಾಡಿತ್ತ ಈ ಪುಟ್ಕಂದಮ್ಮ. ಅಮ್ಮ ಬಿಡ್ಬೇಕು ಈ ಪುಟ್ಕಂದಮ್ಮ, ಊಟ ಮೇಯಿಸೋದಕ್ಕಲ್ಲ. ಅಯ್ಯೋ, ರಾಗಿ ಗಂಜಿನಾದ್ರೂ ಕೊಡೆ ಗಿರ್ಜಿ. ಇರ್ರಿ ಬಂದೆ. ಓನು ಬಂಗಳು, ಅಮ್ಮ ಬಂದಿಲ್ಲನ, ಅದಕ್ಕೆ ಅಲ್ವನ. ಇಡುಕಂದ ಅಮ್ಮ ಬಿಡ್ತಾರೆ, ಇಡುಕಂದ. ನಾನು ಅವಾಗಿಂದ ಕಾಯ್ತಾ ಇದ್ದೀನಿ ಕಣೋ ಬಂಗಡ, ಅಮ್ಮನೇ ಬಂದಿಲ್ಲ. ಇದು ಏನೇ ಗಿರ್ಜಿ, ಇಷ್ಟೊತ್ತಾದ್ರೂ ಗಂಗಂದು ಪತ್ತೆನೇ ಇಲ್ವಲ್ಲ. 7:08 ಗಂಟೆ ಆಗ್ತಾ ಬಂತು. ಯಾವ ಕಡೆ ಹೋದ್ಲೋ, ಏನು ಕತೆನೋ, ಈ ಊರಿನ ಪರಿಚಯ ಆದರೂ ಇದೆಯೋ ಏನೋ ಒಂದು ಗೊತ್ತಾಗ್ತಾ ಇಲ್ಲಲ್ಲಪ್ಪ. ಹ್ಞೂ ಕಣ್ರಿ, ನಂಗೂ ಯೋಚನೆ ಆಗ್ತಾ ಇದೆ. ಅಯ್ಯೋ, ಈ ಊರು ಹೊಸತೇನಲ್ಲ ಅವಳಿಗೆ, ಹೊರಗಡೆ ಹೋಗ್ತಾ ಇರ್ತಾಳೆ. ಅಯ್ಯೋ, ತರಕಾರಿಗೆ ಸಾಮಾನು ತರೋದಕ್ಕೆ, ಮನೆ ಐಟಮ್ ತರೋದಕ್ಕೆ, ಅದೇನೋ ಮಾರ್ಕೆಟ್ಗೆಲ್ಲ ಹೋಗ್ತಾ ಇರ್ತಾಳೆ ಹಬ್ಬ ಹುಣ್ಣಿಮೆಗಳು ಬಂದರೆ. ಇವಾಗೇನೋ ಊಬರು, ಕ್ಯಾಬು ಅಂತೆಲ್ಲ ಮಾಡ್ತಾರಲ್ಲ, ಅದೇನೋ ಏನು ಯಾತ್ರಾ, ಅದೆಲ್ಲ ಆ್ಯಪ್ನಲ್ಲಿ ಏನೋ ಮಾಡ್ಕೊತಾಳೆ. ಆದರೆ ಅವಾಗಿಂದ ಕಾಲ್ ಮಾಡ್ತಾ ಇದ್ದೀನಿ, ಮೊಬೈಲ್ ಸ್ವಿಚ್ ಆಫ್ ಅಂತ ಬೇರೆ ಬರ್ತಾ ಇದೆ. ಅದಕ್ಕೆ ಭಯ ಆಗ್ತಾ ಇದೆ ಕಣ್ರಿ. ಮೊಬೈಲ್ ಚಾರ್ಜ್ ಖಾಲಿ ಆಗಿದೆಯೋ ಏನು ಕತೆನೋ, ಒಂದು ಹೋಗಿರುವಾಗಿಂದ ಇಷ್ಟೊತ್ತಾದ್ರೂ ಒಂದೇ ಒಂದು ಫೋನ್ ಕಾಲ್ ಇಲ್ಲ, ಅದೇ ಭಯ ಆಗ್ತಾ ಇದೆ ಕಣ್ರಿ. ಏನು ಮಾಡೋದು, ಅವಾಗಿಂದ ದಾರಿ ಕಾದು ಕಾದು ನನಗೂ ಬೇಜಾರಾಗ್ತಾ ಇದೆ, ಸುಸ್ತಾಗ್ತಾ ಇದೆ ಬೇರೆ. ಇವಳು ಯಾಕೆ ಇನ್ನೂ ಬಂದಿಲ್ಲ ಹುಡುಗಿ ಅಂತಲೇ ಗೊತ್ತಿಲ್ಲ. ಗಿರ್ಜಿ, ನೀ ಹೀಗೆ ಹೇಳ್ಬಿಟ್ರೆ ಹೇಗೆ? ಅಲ್ಲ, ಹೋಗ್ಬೇಕಿದ್ರೆ ವಿಚಾರಿಸ್ಬೇಕು ತಾನೆ, ಎಲ್ಲಿಗೆ ಹೋಗ್ತಿದೀಯಾ, ಎಷ್ಟೊತ್ತಿಗೆ ಬರ್ತೀಯಾ, ಏನು ಎಂತ ಅಂದ್ಬಿಟ್ಟು. ಅಲ್ಲ, ಹಿಂಗೆ ಹೋಗ್ಬಿಟ್ರೆ ಈಕೆ ಈ ಮಗುನ್ ಬೇರೆ ಬಿಟ್ಟು ಹೋಗಿದ್ದಾಳೆ, ಏನು ಕತೆನೇ ಇದು? ಅಯ್ಯ, ನಮ್ಮ ಮಗನ್ಗೆ ಹೇಳೋಣ ಅಂದರೆ ಅವಂದೇ ಒಂದು ದೊಡ್ಡ ರಾಮಾಯಣ. ಅಯ್ಯ, ಅದಕ್ಕೆ ಹೇಳಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಒಳ್ಳೇದಾಯ್ತು ಮನೆ ಬಿಟ್ಟು ಹೋಗಿದ್ದು ಅಂತಾನೆ. ಏನು ಮಾಡಿದೆ? ಹ್ಞೂ ಕಣ್ರಿ, ನಂಗೆ ಒಂದು ಗೊತ್ತಾಗ್ತಾ ಇಲ್ಲ. ಅವ್ಳ ಫ್ರೆಂಡ್ಸ್ ಫೋನ್ ನಂಬರ್ ಕೇಳೋಣ, ಫೋನ್ ಹೊಡೆದು ಅಂದರೆ ಅದೂ ನಂಗೆ ಗೊತ್ತಿಲ್ಲ ಕಣ್ರಿ. ಅವ್ಳ ಫ್ರೆಂಡ್ಸ್ ಮನೆ ಆದರೂ ಗೊತ್ತಿದೆಯಾ, ಅದು ಇಲ್ಲ, ಎಲ್ಲಿ ಹೋಗಿದ್ದಾಳೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇರಿ, ಎಲ್ಲೂ ಹೋಗಿರಲ್ಲ, ಬಂದೇ ಬರ್ತಾಳೆ ಅವಳು. ಪುಟ್ಟ ಕಂದಮ್ಮ ಬಿಟ್ಬಿಟ್ಟು ಎಲ್ಲಿ ಹೋಗ್ತಾಳೆ ಅವಳು? ಅತ್ತೆ, ಮಾವ, ಪುಟ್ಟ ಕಂದಮ್ಮ ಎಲ್ಲರೂ ಸಹಿತ ಗಂಗಾಳ ಬರುವಿಕೆಯನ್ನೇ ಕಾದು ಕಾದು ಕುಳಿತಿರುತ್ತಾರೆ. ಏನಾದರೂ ಕೆಟ್ಟದ್ದನ್ನು ಮಾಡಿಕೊಂಡಳಾ ಎಂಬ ಚಿಂತೆ ಒಂದು ಕಡೆಯಾದರೆ, ಇಲ್ಲ, ಕೆಟ್ಟದ್ದು ಮಾಡಿಕೊಳ್ಳಲು ಸಾಧ್ಯವಿಲ್ಲ, ಅವಳು ಈ ಪುಟ್ಟ ಕಂದಮ್ಮಳಿಗೋಸ್ಕರನಾದರೂ ಬದುಕಲೇಬೇಕೆಂದು ವಿಚಾರಿಸುತ್ತಾ ಇರುತ್ತಾರೆ. ಏ ಗಿರ್ಜಿ, ಓ ನೋಡೆ, ಗಂಗಾ ಬಂದಿರೋ ಕಾಣಿಸ್ತಾ ಇದೆಯಲ್ಲೇ. ಏ ಹೌದು ಕಣೆ. ಏ ಚಿನ್ನಮ್ಮ, ಅಮ್ಮ ಬಂದ್ಬಿಟ್ರು. ಅಮ್ಮ ಬಂದ್ಬಿಟ್ರು, ಮುದ್ದು ಬಂಗಡ ಅಮ್ಮ ಬಂದ್ಬಿಟ್ರು. ಏ ಮುದ್ದು ಬಂಗಡಿ ಎಂತ ಮಾಡ್ತಿದ್ದಾನವ? ಸಾರಿ ಕಣು ಮುದ್ದು ಬಂಗಡ, ನೀನು ಬಿಟ್ಟು ಹೋಗಿದ್ದೀನಿ ಕಣು ಮುದ್ದು ಬಂಗಡ, ಸಾರಿ. ಕಂದಮ್ಮ, ಓಯ್ನು ಬಂಗಡ, ಅಮ್ಮ ಬಂದಿಲ್ಲ ಅಂತ ಹೊಳ್ತಿದ್ದಾನೆ ಬಂಗಡ. ಸಾರಿ ಕಣು ಬಂಗಡ. ಆಯ್ತು ಕಂದ,
ಅಮ್ಮ ಬಂದ್ಬಿಟ್ರು, ಅಮ್ಮ ಬಂದ್ಬಿಟ್ರು. ಅಲ್ಲ ಕಣಕಂಗ, ಎಷ್ಟೊತ್ತಾಯ್ತು ನೀವು ಹೋಗ್ಬಿಟ್ಟು? ನಮ್ಗೆ ಗಾಬರಿ ಆಗಲ್ವೇನೆ? ನಿನ್ನ ಮೊಬೈಲ್ ಯಾಕೆ ಸ್ವಿಚ್ ಆಫ್ ಆಗಿದೆ? ಯಾಕೆ ಹಿಂಗ್ ಮಾಡಿದೆ? ಎಷ್ಟು ಭಯ ಆಯ್ತು ಗೊತ್ತಾ? ಮಗು ಬೇರೆ ಅಳ್ತಾ ಇತ್ತು, ಅಮ್ಮ ಇಲ್ಲ ಅಂದ್ಬಿಟ್ಟು. ಅಲ್ಲ ಕಣೆ, ಯಾಕೆ ಹೀಗೆ ಮಾಡಿದೆ ನೀನು? ಎಷ್ಟು ಕೆಟ್ಟ ಯೋಚನೆ ಬರ್ತಾ ಇತ್ತು ಗೊತ್ತಾ? ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತೆ. ನಿಜವಾಗ್ಲೂ ನನಗೂ ತುಂಬ ನೆನಪಾಗ್ತಾ ಇತ್ತು ಪಾಪದು, ನಿಮ್ಮದು. ತುಂಬ ಲೇಟ್ ಆಯಿತು ಅಂತ ಅನಿಸ್ತು ಅತ್ತೆ. ಆದರೆ ನಾನು ಏನು ಮಾಡಲಿ, ಹೋಗಿ ಕೆಲಸ ಮುಗಿಸ್ಕೊ ಬರಬೇಕಿತ್ತು ತಾನೇ, ಅದಕ್ಕೋಸ್ಕರ ಲೇಟ್ ಆಯಿತು ಅತ್ತೆ. ಸಾರಿ, ಕ್ಷಮಿಸಿ. ಮಗು ತುಂಬಾ ಕಾಟ ಕೊಡ್ತಾ? ಅಯ್ಯೋ, ಮಗು ಕಾಟ ಕೊಡ್ತು ಅಂತ ಅಲ್ಲ ಕಣೆ, ಪಾಪ ಕಣೆ. ಅಮ್ಮ 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 ಅಂತ ಅಳೋದನ್ನು ಕೇಳೋಕ್ಕಾಗ್ತಾ ಇಲ್ಲಾಗಿತ್ತು ಕಣೆ, ಅದಕ್ಕೋಸ್ಕರ ಹೇಳಿದೆ. ಯಾಕೆ ಮೊಬೈಲ್ ಸ್ವಿಚ್ ಆಫ್ ಆಗಿದೆ? ಅತ್ತೆ, ಹೋಗೋ ಗಡ್ಬಿಡಿಲಿ ಮೊಬೈಲ್ ತಗೊಂಡೋಗೋದನ್ನೇ ಮರ್ತಿದ್ದೀನಿ ಅತ್ತೆ. ಅದಕ್ಕೋಸ್ಕರ ಮೊಬೈಲ್ ಇಲ್ಲೇ ಇದೆ, ಸ್ವಿಚ್ ಆಫ್ ಆಗಿಬಿಟ್ಟಿದೆ ಅನ್ಕೋತೀನಿ. ಕ್ಷಮಿಸಿ ಅತ್ತೆ. ನಾನು ಒಂದು ಫೋನ್ ಮಾಡೋಣ, ಒಂದು ಕಾಲ್ ಮಾಡೋಣ ಅಂತಂದ್ರೂ ಎಲ್ಲೂ ಯಾರ್ದು ಮೊಬೈಲೇ ಸಿಕ್ಕಿಲ್ಲ ಅತ್ತೆ. ನಾನು ಚಡ್ಪಡಿಸ್ತಾ ಇದ್ದೀನಿ, ಮಗು ಏನು ಮಾಡ್ತಾ ಇದೆಯೋ ಏನು ಅಂತ ಗೊತ್ತಾಗಿಲ್ಲ ಅಂದ್ಬಿಟ್ಟು. ಸರಿ ಹೋಗ್ರಿ ಬಿಡು, ಎಲ್ಲಿಗೆ ಹೋಗಿ ಬಂದೆ? ಒಳಗಡೆ ಹೋಗೋಣ ನಡೀರಿ ಅತ್ತೆ, ಹೇಳ್ತೀನಿ ಎಲ್ಲಿಗೆ ಅಂತ. ಹೊರಗಡೆ ತುಂಬಾ ತಣ್ಣಗಿರೋ ಗಾಳಿ ಇದೆ, ಮಗುಗೂ ನೆಗಡಿ ಆಗಿಬಿಡುತ್ತೆ, ಮಾವಂಗೂ ನೆಗಡಿ ಆಗಿಬಿಡುತ್ತೆ. ಒಳಗಡೆ ಹೋಗೋಣ, ಆಮೇಲೆ ಎಲ್ಲ ವಿಷಯ ಹೇಳ್ತೀನಿ. ಬನ್ನಿ ಅತ್ತೆ, ಹೋಗೋಣ. ಅಯ್ಯೋ ಸರಿ ಆಯ್ತು ಬಿಡು, ಕಣ್ಣೀರು ಒರೆಸ್ಕೊಳೆ, ನೋಡೋಕ್ಕಾಗಲ್ಲ ಕಣೆ. ಬಿಟ್ಟು ಹೋಗ್ಬೇಕಿದ್ರೆ ಬಿಟ್ಟು ಹೋಗಿದ್ಯಾ ಮಗುನ? ಈಗ ನೋಡು ಇಷ್ಟೊಂದು ಅಳ್ತಾ ಇದೆಯಾ ಅಂತ. ಮಗುಗಿಂತ ಜಾಸ್ತಿ ನೀನೇ ಅಳ್ತಾ ಇದೆಯಾ ಕಣೆ, ಹೋಗ್ರಿ ಬಿಡು. ಸರಿ ಆಯಿತು ಅತ್ತೆ, ಅಳಲ್ಲ, ನಡೀರಿ ಹೋಗೋಣ ಒಳಗಡೆ. ಮಾವನ್ ಕರ್ಕೊ ಬನ್ನಿ. ಹ್ಞೂ ನಡಿ ಹೋಗೋಣ. ಗಂಗಾ ಮನೆ ಒಳಗಡೆ ಹೋಗಿ ತಾನು ಎಲ್ಲಿಗೆ ಹೋಗಿದ್ದೆ, ಏನಾಯಿತು ಎಂಬುದನ್ನು ಅತ್ತೆ ಮಾವರಿಗೆ ಹೇಳುತ್ತಾಳೆ. ಅತ್ತೆ ಮಾವ ಮಗುವನ್ನು ಕೂರಿಸಿಕೊಂಡು ಎಲ್ಲ ಕಥೆಯನ್ನು ಗಂಗಾ ಹೇಳಲು ಶುರು ಮಾಡುತ್ತಾಳೆ. ಅತ್ತೆ, ನಿಮ್ಮ ಮಗ ನಿನ್ನೆ ಇಷ್ಟು ದಿವಸ ಯಾವುದೇ ಪರಸ್ತ್ರೀಯರ ಹೆಸರನ್ನು ಹೇಳದೇ ಇರೋ ನಿಮ್ಮ ಮಗ ನಿನ್ನೆ ದಿವಸ ಜಯಮಲಾ ಎಂಬ ಹುಡುಗಿಯ ಹೆಸರನ್ನು ಹೇಳಿಬಿಟ್ಟು, ಹುಡುಗಿ ಆಗಿದ್ದಾಳೆ, ಎಷ್ಟೊಂದು ಮನೆ ನೀಟಾಗಿ ಇಟ್ಕೊಳ್ತಾಳೆ, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಳೆ, ಮನೆಯನ್ನು ಆಫೀಸನ್ನು ಹೇಗೆ ಮೇಂಟೈನ್ ಮಾಡ್ತಾಳೆ, ಹಾಗೆ ಹೀಗೆ ಅಂತ ರೂಮಲ್ಲಿ ಅವಳನ್ನು ಹೊಗಳಿದ್ದು ಅತ್ತೆ. ಹಾಗಿದ್ರೆ ಶ್ರೀಕಾಂತ್ ವಿಷಯ ಎಲ್ಲವನ್ನು ಹೇಳಿಬಿಟ್ನಾ? ಅಯ್ಯೋ ಮನೆ ಹಾಳ, ಅದಕ್ಕೋಸ್ಕರನೇ ನಾನು ನಿನ್ನನ್ನು ಬಿಡ್ತಾ ಇರೋದು ಅಂತ ಏನಾದರೂ ಹೇಳಿದ್ನಾ? ಹೇಳಿದ್ರು ಹೇಳಿರ್ತಾನೆ ಇವನು, ಅಂಥವನೇ ಇವನು. ಅಯ್ಯೋ ಪಾಪದ ಹುಡುಗಿ ಕಣೆ ನೀನು, ಎಷ್ಟು ಮುಗ್ದೇನೆ, ಎಷ್ಟು ಸಮಾಧಾನವಾಗಿ ಹೇಳ್ತಾ ಇದೆಯೇ. ಗಂಗಾ ಮಗಳೇ, ನನ್ನ ಮಗ ಪರಸ್ತ್ರೀಯ ಸಹವಾಸ ಮಾಡಿದ್ದಾನೆ ಎಂಬುದು ಮೊನ್ನೆ ಪಾರ್ಕಿಗೆ ಹೋಗಿರುವಾಗೆ ಗೊತ್ತಾಯಿತು ಕಣೆ. ನಿನ್ನಿಂದ ಮುಚ್ಚಿಟ್ಟಿದ್ದೀವಿ, ಕ್ಷಮಿಸೆ. ನಿನಗೆ ಇವತ್ತು ಗೊತ್ತಾಯ್ತಾ? ಹಾಗಿದ್ರೆ ವಿಷಯ ಎಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ಹೋಗಿದ್ಯಾ? ಓ ಗಂಗಾ, ಹಾಗಿದ್ರೆ ಶ್ರೀಕಾಂತ್ ಇಷ್ಟು ದಿವಸ ನಿನ್ನ ಮೇಲೆ ಅನುಮಾನ ಪಡೋದ್ರ ಜೊತೆಗೆ ಇನ್ನೊಂದು ಹೆಣ್ಣಿನ ಜೊತೆನೂ ಹೋಲಿಕೆ ಮಾಡೋದಕ್ಕೆ ಶುರು ಮಾಡಿದ್ನಾ? ಅತ್ತೆ, ನಾನು ಹಾಗೆ ಅಂದ್ಕೊಂಡೆ, ಆದರೆ ಅವರು ಪ್ರತಿಯೊಂದನ್ನು ಹೊಗಳ್ತಾ ಇದ್ದಾರೆ. ಅವರ ಮನೆ, ಅಡುಗೆ, ಊಟ, ತಿಂಡಿ, ಬಟ್ಟೆ, ಒಡವೆ, ಬೂಟು, ಶೂಸು, ಪ್ರತಿಯೊಂದನ್ನು ಅವಳ ಇಂಚಿಂಚನ್ನು ನನ್ನ ಗಂಡ ಹೊಗಳ್ತಾ ಇರೋದನ್ನು ಕೇಳಿಬಿಟ್ಟು ತುಂಬಾ ನೋವಾಯಿತು ಅತ್ತೆ. ಜೊತೆಗೆ ಅನುಮಾನ ಬರೋದಕ್ಕೆ ಶುರುವಾಯಿತು. ಅದಕ್ಕೋಸ್ಕರ ನಾನು ಅವರು ಆಫೀಸಿಗೆ ಹೋಗಬೇಕಿದ್ರೆ ಅವರ ಕಾರ್ ಹಿಂದುಗಡೆ ಡಿಕ್ಕಿಯಲ್ಲಿ ಕೂತ್ಕೊಂಡು ಅವ್ರಿಗೆ ಗೊತ್ತಾಗದ ಹಾಗೆ ಅವ್ರ ಜೊತೆನೇ ಹೊರಟೆ ಅತ್ತೆ ನಾನು. ಅದಕ್ಕೋಸ್ಕರನೇ ನಿಮ್ಮ ಹತ್ರ ನಾನು ಬೇಗ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗಿರೋದು. ವಿಷಯ ಹೇಳ್ತಾ ಇದ್ರೆ ತಡವಾಗತ್ತೆ ಅಂತ ಹೊರಟತ್ತೆ. ಹಾಗಿದ್ರೆ ಇನ್ನೇನತ್ತೆ, ನನ್ನ ಗಂಡನ ವಿಷಯ ಅದೆಷ್ಟೋ ಸತ್ಯಗಳು, ಕಟು ಸತ್ಯಗಳನ್ನು ಅರಗಿಸ್ಕೊಳ್ಳೋದಕ್ಕೆ ಆಗದೇ ಇರುವಷ್ಟು ಕಟು ಸತ್ಯವನ್ನು ತಿಳ್ಕೊಂಡು ಬಂದಿದ್ದೀನಿ ಅತ್ತೆ. ಅದನ್ನು ನೀವು ಕೇಳಿದ್ರೂ ನಿಮ್ಮ ಹತ್ರ ಅರಗಿಸ್ಕೊಳ್ಳೋ ಶಕ್ತಿ ಇಲ್ಲ ಅತ್ತೆ. ನೀವು ಕೇಳದೇ ಇದ್ರೇ ಒಳ್ಳೆಯದು. ಏನೇ ಹೇಳ್ತಾ ಇದೆಯಾ ಗಂಗಾ? ಇನ್ನೂ ಕಟು ಸತ್ಯ ಮತ್ತು ಬಾಕಿ ಇದೆಯಾ? ಗಂಗಾ, ಅದು ಎಷ್ಟೇ ಕಟು ಸತ್ಯವಾಗಿದ್ರೂ ಪರವಾಗಿಲ್ಲ, ಕಲ್ಲಷ್ಟೇ ಗಟ್ಟಿಯಾಗಿದ್ರೂ ಪರವಾಗಿಲ್ಲ, ಅದು ಏನು ತಿಳಿಯಿತು ಅಂತ ಹೇಳಮ್ಮ. ಮಾವ, ನಾನು ನಿಮಗೆ ಹೇಳೋ ಸತ್ಯ ಅರಗಿಸ್ಕೊಳ್ಳೋ ಶಕ್ತಿ ಇದೆಯಾ? ತುಂಬಾ ನೊಂದ್ಕೊಳ್ತೀರಾ? ಹೇಳೋ ಬೇಡವೋ ಅಂತ ಯೋಚಿಸ್ತಿದ್ದೀನಿ ಮಾವ. ಹೇಳು, ಪರವಾಗಿಲ್ಲ ಗಂಗಾ. ಈ ಮುದಿ ಜೀವ ಅದೆಷ್ಟೋ ಕಷ್ಟಗಳನ್ನು ಸಹಿಸ್ಕೊಂಡು ಬೆಳೆದಿದೆ. ಈ ಕಷ್ಟನೂ, ಈ ಸತ್ಯನೂ ಸಹಿತ ಕಷ್ಟ ಅಂತ ಅನ್ಸಲ್ಲ ಕಣಮ್ಮ. ಈಗಾಗಲೇ ಅದೆಷ್ಟೋ ಕಷ್ಟಗಳನ್ನು ನನ್ನ ಕಣ್ಣುಗಳು ನೋಡಿ ಕಣ್ಣೀರೇ ಬತ್ತು ಹೋಗಿದೆಯಮ್ಮ. ಹೇಳು ಅದೇನು ಅಂತ.
ಅನಾಥಾಶ್ರಮದಲ್ಲಿರೋ ಅದೆಷ್ಟೋ ಮಕ್ಕಳು ತಮಗೆ ತಂದೆ ತಾಯಿ ಪ್ರೀತಿ ಕರುಣಿಸಿದರೆ ಸಾಕು ಆ ಭಗವಂತ ಅಂದು ಯೋಚಿಸ್ತಾರೆ. ಆದರೆ ನಿಮ್ಮ ಮಗ ತಂದೆ ತಾಯಿ ಇದ್ದು ತನ್ನ ಆಸ್ತಿ ಅಂತಸ್ತಿನ ಐಶ್ವರ್ಯ ಆಡಂಬರಕ್ಕೋಸ್ಕರ ತಾನು ಅನಾಥಾಶ್ರಮದಲ್ಲಿ ಬೆಳೆದಿದ್ದೇನೆ, ನಾನೊಬ್ಬ ಅನಾಥ, ನನಗೆ ತಂದೆ ತಾಯಿ ಯಾರೂ ಇಲ್ಲ, ಆಸ್ತಿ ಅಂತಸ್ತು ಮರ್ಯಾದೆಯ ಮುಂದೆ ತನ್ನ ತಂದೆ ತಾಯಿಗಳ ಪರಿಚಯ ಮಾಡಿಕೊಡೋದಕ್ಕೆ ಅವಮಾನಪಟ್ಟು ನಾನೊಬ್ಬ ಅನಾಥಾಶ್ರಮದಲ್ಲಿ ಬೆಳೆದಿರುವ ಹುಡುಗ ಎಂದು ಈ ಸಮಾಜಕ್ಕೆ ಪರಿಚಯಿಸಿಕೊಂಡಿದ್ದಾರೆ. ಈ 4 ಗೋಡೆಗಳ ಮಧ್ಯೆ ಜೊತೆಗೆ ಶ್ರೀರಾಮಚಂದ್ರ ಸೀತಾ ಮಾತೆಯ ಎದುರುಗಡೆ ಮಾಂಗಲ್ಯವನ್ನು ಕಟ್ಟಿಸಿಕೊಂಡವಳು ನಾನು. ಆದರೆ ನಾನು ಈ ಮನೆಯ ಕೆಲಸದವಳಾಗಿ ಮಾತ್ರ ಸೀಮಿತ. ಹೊರಗಡೆಯ ಪ್ರಪಂಚಕ್ಕೆ ನನ್ನ ಗಂಡನಿಗೆ ಶ್ರೀಮತಿಯಾಗಿ ಸಮಾಜದಲ್ಲಿ ಗಂಡ ಹೆಂಡತಿ ಎಂದು ತೋರಿಸಿಕೊಳ್ಳುತ್ತಿರುವವರು ಶ್ರೀಕಾಂತ್ ಮತ್ತು ಜಯಮಲ ಎನ್ನುವ ನವದಂಪತಿಗಳೇ ಹೊರತು ನಾನು ಶ್ರೀಕಾಂತ್ ಅವರ ಮನೆಯ ಕೆಲಸದಾಕೆಯೇ ಹೊರತು ಅವಳ ಶ್ರೀಮತಿಯಲ್ಲ. ಏನು ಹೇಳ್ತಾ ಇದೆಯಾ ಗಂಗಾ? ನಮ್ಮ 4 ಈ ಸಮಾಜಕ್ಕೆ ನಿಮ್ಮ ಮಗ ಪರಿಚಯ ಮಾಡಿಕೊಟ್ಟಿರೋದು ಈ ರೀತಿಯಾಗಿ. ಇದು ವಾಸ್ತವಿಕದ ಸತ್ಯ. ತಂದೆ ತಾಯಿ ಬದುಕಿರುವಾಗಲೇ ನನ್ನ ಗಂಡ ಅನಾಥನಾಗಿದ್ದಾನೆ. ಹೆಂಡತಿ ಇರುವಾಗಲೇ ಇನ್ನೊಂದು ಹೆಂಡತಿ ಈ ಸಮಾಜಕ್ಕೆ ಶ್ರೀಮತಿಯಾಗಿ ನಿಂತಿದ್ದಾಳೆ. ಒಂದು ಮಗುವಿನ ತಂದೆಯಾದರೂ ಸಹಿತ ತನ್ನ ಗರ್ಭದಲ್ಲಿ ಹೊತ್ತ ಜಯಮಲಾಳ ಮಗುವಿಗೆ ತಂದೆಯಾಗುತ್ತಿದ್ದಾರೆ. ನನ್ನ ಗಂಡ ಅದು ಸಹಿತ ಸುಳ್ಳು. ಜಯಮಲ ತಾನು ತಾಯಿಯಾಗುತ್ತಿದ್ದೇನೆ ಎಂದು ಸುಳ್ಳು ಹೇಳಿ ಶ್ರೀಕಾಂತ್ ಅವರನ್ನು ನಂಬಿಸ್ತಿದ್ದಾಳೆ. ಅದನ್ನು ನಂಬಿ ಮೋಸ ಹೋಗ್ತಾ ಇದ್ದಾರೆ ಶ್ರೀಕಾಂತ್ ಅವರು. ಅತ್ತೆ, ಇನ್ನೊಂದು ವಿಚಿತ್ರ ಏನು ಗೊತ್ತಾ? ಜಯಮಲ ಅವಳಿಗೆ ಈಗಾಗಲೇ ಒಂದು ಮಗು ಇದೆ, ಮದುವೆ ಆಗಿದೆ. ಅವಳನ್ನು ನಂಬಿರೋದು ನಿಮ್ಮ ಮಗ ಅತ್ತೆ. ಇದು ಏನು ವಿಚಿತ್ರನೋ ಅಥವಾ ಸಮಾಜದ ಮುಂದೆ ಶ್ರೀಮಂತಿಕೆ ಆಡಂಬರ ತೋರಿಸ್ಕೊಳ್ಳೋದಕ್ಕೋಸ್ಕರ ಜಯಮಲ ಶ್ರೀಕಾಂತ್ ಅವರಿಬ್ಬರು ಸಹಿತ ಒಬ್ಬರೊಬ್ಬರನ್ನು ಇಷ್ಟಪಟ್ಟಿದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ. ಇವರು ಆಸ್ತಿ ಅಂತಸ್ತನ್ನು ಇಷ್ಟಪಡ್ತಾ ಇದ್ದಾರೋ ಅಥವಾ ಪವಿತ್ರವಾದ ಪ್ರೀತಿಯನ್ನು ನಂಬಿ ಪ್ರೀತಿಸ್ತಿದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ ಅತ್ತೆ. ಏನು ಹೇಳ್ತಾ ಇದೆಯಾ ಗಂಗಾ? ಅಲ್ಲ, ಒಂದು ಹುಡುಗಿನ ಪ್ರೀತಿಸ್ತಿದ್ದಾನೆ ಸರಿ, ಅದು ಮೋಸ ಅಂತಿದೆಯಲ್ಲ, ಏನಿದು? ಅದು ಮತ್ತೊಂದು ಮಗು ಇದೆ ಅವಳಿಗೆ, ಶ್ರೀಕಾಂತ್ ಅಂತ ಅಲ್ಲ ತಾನೆ? ಅಲ್ಲ ಅತ್ತೆ, ಶ್ರೀಕಾಂತ್ ಅವ್ರ ಮಗು ಅಲ್ಲ. ಆಕೆಯ ಮನೆ ಹತ್ರ ಹೋಗಿ ವಿಚಾರಿಸಿದಾಗ ಇಷ್ಟೊಂದು ವಿಷಯ ಗೊತ್ತಾಯ್ತು ಅತ್ತೆ. ಆಕೆ ಬಣ್ಣವನ್ನು ಬದಲಾಯಿಸುವ ಗೋಸುಂಬೆ ಅಂತಲೂ ಗೊತ್ತಾಯಿತು. ನಿಮ್ಮ ಮಗ ದುಡಿದಿರೋದ್ರಲ್ಲಿ ಕೇವಲ 5% ನಮಗಾಗಿ, ನಮ್ಮ ಕುಟುಂಬಕ್ಕಾಗಿ ನೀಡ್ತಾ ಇದ್ದಾರೆ. ಆದರೆ ಇನ್ನು 95% ಜಯಮಲ ಅವಳ ಪಾಲಾಗಿದೆ ಅತ್ತೆ. ಕತೆ ಮುಂದುವರಿಯುವುದು. ನಿಮಗೇನಾದರೂ ಈ ಕತೆ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಇಷ್ಟೊತ್ತವರೆಗೆ ನಿಮ್ಮ ಸಮಯವನ್ನು ನೀಡಿದ್ದಕ್ಕೆ ಅನಂತವಾದ ಧನ್ಯವಾದಗಳು.